ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಗತ್ಯ ಸೌಲಭ್ಯ ಒದಗಿಸುವ ಕುರಿತು ಹುಬ್ಬಳ್ಳಿ, ಬೆಂಗಳೂರು, ಕಲಬುರಗಿ, ಮೈಸೂರು ವಿಭಾಗೀಯ ಅಧಿಕಾರಿಗಳ ಜೊತೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿಂದು ಸಭೆ ನಡೆಸಿದರು. ಬಳಿಕ ಅವರು ರೈಲ್ವೆ ಇಲಾಖೆಗೆ ಸಂಬಂಧಿಸಿದಂತೆ ಕಳೆದ 10 ವರ್ಷಗಳಿಂದ ಬಾಕಿ ಉಳಿದಿರುವ 9 ಯೋಜನೆಗಳನ್ನು ಕೈಗೆತ್ತಿಕೊಂಡು 2026ರ ಡಿಸೆಂಬರ್ ಒಳಗೆ ಅವುಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯಕ್ಕೆ ಸಂಬಂಧಿಸಿದ ಸಾಕಷ್ಟು ಯೋಜನೆಗಳು ಬಾಕಿ ಉಳಿದಿವೆ. ಅವುಗಳನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಪ್ರಮುಖವಾಗಿ ಡಬ್ಲಿಂಗ್ ಯೋಜನೆಗಳು, ಲೆವೆಲ್ ಕ್ರಾಸಿಂಗ್, ಅಂಡರ್ಪಾಸ್, ಬ್ರಿಡ್ಜ್ಗೆ ಸಂಬಂಧಿಸಿದ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ವಿನೂತನ ಯೋಜನೆ ಇದಾಗಿದೆ ಎಂದು ಹೇಳಿದರು. ಸಬರ್ಬನ್ ರೈಲ್ವೆ ಅಭಿವೃದ್ಧಿ ಅಧಿಕಾರಿ ನೇಮಕ ಕುರಿತು ಕ್ರಮಕ್ಕೆ ಸೂಚಿಸಲಾಗಿದ್ದು, ಉಳಿದಂತೆ ಸ್ವಚ್ಛ ಭಾರತ, ಕುಡಿಯುವ ನೀರಿನ ವ್ಯವಸ್ಥೆಗೂ ಒತ್ತು ನೀಡುವ ಭರವಸೆ ನೀಡಿದರು. ನಾವು ಇನ್ನೂ ಕೂಡ ಅರ್ಥಕೋಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅದನ್ನು ಮಾಡಿದ್ದೀನಿ. ಅದಲ್ಲದೆ ಎಷ್ಟು ಡಬಲ್ ಲೈನ್ ಮಾಡಿರ್ತಕ್ಕಂಥ 6 ಕಡೆ ನಾವು ಡಬಲಿಂಗ್ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಈ ಎಲ್ಲ ಕೆಲಸಗಳನ್ನು ಒಂದು ಸಮರೋಪಾದಿಯಲ್ಲಿ ಮಾಡೋ ಜೊತೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನ್ ವೈಷ್ಣವ್ ಅವರ ದೂರದೃಷ್ಟಿಯ ಚಿಂತನೆಗೆ ನಾವು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಒಟ್ಟಾರೆಯಾಗಿ ಕರ್ನಾಟಕದ ಯಾವುದೇ ಪ್ರಾಜೆಕ್ಟು ಎಷ್ಟು ವರ್ಷದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥದ್ದಕ್ಕೆ ನಾನು ಆಸಕ್ತಿಯನ್ನು ವಹಿಸಿ